ನೀನು ಕೊಲೆ ಆಪಾದಿತೆ. ಒಂದು ವೇಳೆ ನೀನೇ ಕೊಲೆಗಾರ್ತಿ ಅಂತ ಇಟ್ಕೊಳ್ಳೋಣ. ಈ ಇನ್ಸ್ಪೆಕ್ಟರ್ ವಿಕ್ರಮ್ಮು ನಿನ್ನನ್ನು ಈ ಹಳ್ಳಿಯಿಂದ ಬೆಂಗಳೂರು ಉಚ್ಚ ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಿನ್ನ ಆರೋಪ ಪಟ್ಟಿನ ಓದ್ತಾರೆ. ಆ ನ್ಯಾಯಾಧೀಶರು, ಧರ್ಮಬದ್ಧರಾಗಿರುವ ನ್ಯಾಯಾಧೀಶರು, ನೀನೇ ಕೊಲೆಗಾರ್ತಿ ಅಂತ ತೀರ್ಪು ನೀಡ್ತಾರೆ. ಹಾಗೆ ಸೆಕ್ಷನ್ 302 ಅಂದರೆ ಮರಣದಂಡನೆ ಅದನ್ನು ವಿಧಿಸ್ತಾರೆ. ಆವಾಗ ನಾನು ಗಲ್ಲು ಶಿಕ್ಷೆಯ ಕಾರ್ಯನಿರ್ವಹಣಾಧಿಕಾರಿಯಾದ ಧರ್ಮರಾಜ್ ನಿನ್ನನ್ನು ಗಲ್ಲಿಗೇರಿಸ್ತೀನಿ. ನೀನು ಸತ್ತೆ ಅಂತ ನಿನ್ನ ಮರಣದ ಪ್ರಮಾಣ ಪತ್ರನ ಇನ್ಸ್ಪೆಕ್ಟರ್ಗೆ ನೀಡ್ತೀನಿ. ಈಗ ನಾ ಹೇಳಿದ್ದಷ್ಟೂ ಯಥಾವತ್ತಾಗಿ ಹಾಗೇ ಜರುಗ್ತು ಅಂತ ಇಟ್ಕೋ. ಅದನ್ನು ನಮ್ಮ ಸೃಜನಶೀಲ ಸಮಾಜ ನೋಡಿ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ, ಇದೇ ನ್ಯಾಯ ಅಂತ ಘೋಷಿಸುತ್ತೆ. ಆದರೆ ಒಂದು ವೇಳೆ ನೀನು ಕೊಂದಂಥ ವ್ಯಕ್ತಿಯ ಅಣ್ಣನೋ ತಮ್ಮನೋ ಅಪ್ಪನೋ ಮಗನೋ ಬಂಧು ಬಳಗನೋ ಈ ಕ್ಷಣದಲ್ಲಿ ಈ ಬಾಗಿಲಾಚೆ ನಿಂತಿದ್ದು ಅವರು ಧಡಾರಂತ ಈ ಬಾಗಿಲನ್ನು ಒಡೆದು ಒಳಗಡೆ ಬಂದು ನನಗೆ ಇನ್ಸ್ಪೆಕ್ಟರ್ಗೆ 4 ತದಕಿ ನಮ್ಮನ್ನು ಕಟ್ಟಾಕಿ ನಿನ್ನ ಕತ್ತಿಯಿಂದ ಹಿಡಿದು ದರ 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 ಅಂತ ಆಚೆ ಎಳ್ಕೊಂಡೋಗಿ ಇದೇ ಹಳ್ಳಿಯ ಪಂಚಾಯಿತಿ ಕಟ್ಟೆಯಲ್ಲಿ ನೇಣು ಹಾಕಿ ಕೊಲ್ತಾರೆ ಅಂತ ಇಟ್ಕೋ. ಅದನ್ನು ಸಮಾಜ ಕಾನೂನು ಬಾಹಿರ ನ್ಯಾಯ ಅನ್ನತ್ತೆ. ಅಂದರೆ ಕಾನೂನನ್ನ ಕೈಗೆ ತಗೊಳ್ಳೋದು. ಈ ಕಾನೂನನ್ನ ಕೈಗೆ ತಗೊಳ್ಳೋದ್ರಲ್ಲಿ ಒಂದು ಮಜಾ ಇದೆ. ಈ ಪ್ರತೀಕಾರದ ದಾಹ ಇದೆಯಲ್ಲ, ಅದನ್ನು ತೀರಿದಾಗ ಆಗೋ ಸಂತೃಪ್ತಿ ಅಮೃತ ಕುಡ್ದಂಗಿರುತ್ತಂತೆ. ಆದರೆ ಇದರ ಸಮಸ್ಯೆ ಏನು ಗೊತ್ತಾ? ಇದೇ ನ್ಯಾಯ ಅಂತ ಭಾವಿಸಿ ಮನಸ್ಸಿಗೆ ಬಂದಿದ್ದ ಕ್ರಮ ಕೈಗೊಳ್ಳೋದು ಯಾವತ್ತೂ ಧರ್ಮಕ್ಕೆ ವಿರುದ್ಧವಾಗೇ ಇರುತ್ತೆ. ಅಯ್ಯೋ, ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ, ನಿನ್ನ ಸಾವಂತೂ ಅನಿವಾರ್ಯವೇ ಅಂತೀಯ. ವ್ಯತ್ಯಾಸ ಇದೆ. ವ್ಯತ್ಯಾಸನೇ ನಾನು, ಗಲ್ಲು ಶಿಕ್ಷೆಯ ಕಾರ್ಯನಿರ್ವಹಣಾಧಿಕಾರಿ. ನೋಡೋ, ನಿನ್ನ ಸಾವಿಂದ ನನಗೆ ಕಿಂಚಿತ್ ಸಂತೋಷವೂ ಇಲ್ಲ, ಎಳ್ಳಷ್ಟು ಪಶ್ಚಾತ್ತಾಪವೂ ಇಲ್ಲ. ಇದು ನನ್ನ ಕೆಲಸ. ಈ ಕೆಲಸನ ನಾನು ನಿರ್ಭಾವುಕತೆಯಿಂದ ಮಾಡ್ತೀನಿ. ಈ ನಿರ್ಭಾವುಕತೆ ನ್ಯಾಯಕ್ಕೆ ಅತ್ಯವಶ್ಯಕ. ಯಾಕೆ ಅಂದರೆ ಭಾವದಿಂದ ಮಾಡಿದ ನ್ಯಾಯ ಯಾವತ್ತಿದ್ರೂ ಅನ್ಯಾಯ ಅಂತ ಕರೆಸ್ಕೊಳ್ಳೋ ಅಪಾಯದಲ್ಲಿರುತ್ತೆ. ಭಾವಶೂನ್ಯತೆಯೇ ನ್ಯಾಯದ ಆತ್ಮ.